ಉದ್ಯೋಗ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ವಿಷಯ ಏನಂದ್ರೆ ರೈಲ್ವೆ ರೈಲ್ವೆ ಡಿಪಾರ್ಟ್ಮೆಂಟ್ ಇಂದ ಟೆಕ್ನಿಕಲ್ ಪೋಸ್ಟ್ಗಳನ್ನ ಹುದ್ದೆಗಳಿಗೆ ಕರೆದಿದ್ದಾರೆ. ಯಾವ್ದೆಲ್ಲ ಹುದ್ದೆ ಕರೆದಿದ್ದಾರೆ ಅಂದ್ರೆ ವಿವರವಾಗಿ ತಿಳಿಸ್ತೀನಿ. ಗ್ರೇಡ್ 3 ಅಂತ ಕರೆದಿದ್ದಾರೆ. ಟೆಕ್ನಿಷಿಯನ್ ಗ್ರೇಡ್ 3 ಒಂದು ಇದು ITI ದವರಿಗೆ ಮಾತ್ರ. ITI ಯಾರೆಲ್ಲ ಪಾಸ್ ಆಗಿರ್ತಾರೆ, ಫಿಟ್ಟರ್, ಎಲೆಕ್ಟ್ರಿಷಿಯನ್, ಮತ್ತೆ ರೆಫ್ರಿಜರೇಟರ್, ಇನ್ನು ಮತ್ತಿತರ ಇನ್ನು ತುಂಬಾ ಟ್ರೇಡ್ಗಳಿದ್ದಾವೆ. ಆ ಟ್ರೇಡ್ಗಳಿಗೆ ಯಾರೆಲ್ಲ ಪಾಸ್ ಆಗಿರ್ತೀರೋ ಅವರು ಟೆಕ್ನಿಷಿಯನ್ ಗ್ರೇಡ್ 3ಗೆ ಅರ್ಜಿ ಸಲ್ಲಿಸಬಹುದಾಗಿರ್ತದೆ. ಅದಲ್ಲದೆ ಟೆಕ್ನಿಷಿಯನ್ ಗ್ರೇಡ್ 1 ಇದೆ. ಟೆಕ್ನಿಷಿಯನ್ ಗ್ರೇಡ್ 1 ಬಂದು BSc ಅಲ್ಲಿ ಕಂಪ್ಯೂಟರ್ ಸೈನ್ಸು, ಎಲೆಕ್ಟ್ರಿಕಲ್ಲು ಈ ರೀತಿ ಪಡೆದಿರೋರು BSc ಅವ್ರು ಹಾಕ್ಬೋದು. ಅದು ಬಿಟ್ಟು ಡಿಪ್ಲೊಮಾದಲ್ಲಿ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಯಾರ್ಯಾರು ತಗೊಂಡಿರ್ತೀರೋ ಅವ್ರು ಅಪ್ಲೈ ಮಾಡ್ಬೋದಾಗಿರ್ತದೆ. ಟೆಕ್ನಿಷಿಯನ್ ಗ್ರೇಡ್ 3 ಇಲ್ಲಿ ಬಂದು ITI ದವರು ಅಪ್ಲೈ ಮಾಡ್ಬೇಕಾಗತ್ತೆ. ಯಾವ ರೀತಿ ಅಪ್ಲೈ ಮಾಡ್ಬೇಕು ಅಂತ ನಾನು ವಿವರವಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ RRB BNC ಅಂತ ಟೈಪ್ ಮಾಡ್ಬೇಕಾಗತ್ತೆ. RRB BNC ಅಂತ ಟೈಪ್ ಮಾಡಬೇಕು. ಈ ರೀತಿ ಓಪನ್ ಆಗುತ್ತೆ. ಈ ರೀತಿ ವೆಬ್ಸೈಟ್ ಓಪನ್ ಆದ ನಂತರ ಕೆಳಗಡೆ ಕ್ಲಿಕ್ ಹಿಯರ್ ಇಂಗ್ಲಿಷ್, ಇಲ್ಲಿ ನೋಟಿಫಿಕೇಶನ್ ನಿಮ್ಗೆ ಏನಾದ್ರು ಓದ್ಕೊಬೇಕು ಅನ್ಸಿದ್ರೆ ಇದನ್ನ ಕ್ಲಿಕ್ ಮಾಡಿ. ಲಾಸ್ಟ್ ಡೇಟ್ ಯಾವತ್ತು ಏನು ಅಂತ ತಿಳ್ಕೊಬಹುದು. 9ನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ. ಒಂದ್ಸರಿ ತೋರಿಸ್ಬಿಡ್ತೇನೆ ನಿಮ್ಗೆ. ನೋಟಿಫಿಕೇಶನ್ ಓಪನ್ ಆಗೋಷ್ಟರಲ್ಲಿ ನಿಮ್ಗೆ ಬೇರೆ ವಿಷಯನ ತಿಳಿಸ್ಕೊಡ್ತೀನಿ. 9ನೇ ತಾರೀಕಲ್ಲ ಓಪನಿಂಗ್ ಆಗಿರೋದು 9/3/2024. ಕ್ಲೋಸಿಂಗ್ ಡೇಟ್ ಬಂದು 8/4/2024 ಆಗಿರುತ್ತೆ. 8/4/2024 ಒಳಗಡೆ ಅರ್ಜಿ ಸಲ್ಲಿಸಬಹುದಾಗಿರುತ್ತೆ. ಹೇಗೆ ಅರ್ಜಿ ಸಲ್ಲಿಸೋದು ಅಂದ್ರೆ ಕ್ಲಿಕ್ ಹಿಯರ್ ಟು ಸಬ್ಮಿಟ್ ಆನ್ಲೈನ್ ಅಪ್ಲಿಕೇಶನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮೊದಲನೇದಾಗಿ ಈ ತರ ವೆಬ್ಸೈಟ್ ಓಪನ್ ಆಗುತ್ತೆ. ವೆಬ್ಸೈಟ್ ಹೋದ್ರೆ ಅಪ್ಲೈ ಅಂತ ಇದೆ ನೋಡಿ, ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡಬೇಕು. ಅಪ್ಲೈ ಅಂತ ಕ್ಲಿಕ್ ಮಾಡಿದ್ರೆ ಕ್ರಿಯೇಟ್ ಅಕೌಂಟ್ ಅಂತ ಮಾಡೋದು. ಇದು ಮೊಬೈಲ್ ಅಲ್ಲೂ ಕೂಡ ಸೇಮ್ ಈಗೇನ್ ತೋರಿಸ್ತಾ ಇದೀನಿ ಅದೇ ರೀತಿ ಅಪ್ಲಿಕೇಶನ್ ಹಾಕ್ಬೋದು. ಸಿಸ್ಟಮ್ ಅಲ್ಲೂ ಕೂಡ ಇದೇ ರೀತಿ ಹಾಕ್ಬೋದು. ಕ್ರಿಯೇಟ್ ಅನ್ ಅಕೌಂಟ್ ಅಂತ ಕ್ಲಿಕ್ ಮಾಡಿದ್ರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಈ ರೀತಿ ಪೇಜ್ ಓಪನ್ ಆದ್ರೆ ಮೊದಲಿಗೆ ಇಂಡಿಯನ್, ತಮ್ಮ ಹೆಸರು, ಮತ್ತೊಮ್ಮೆ ಇಲ್ಲಿ ಹೇಗೆ ಟೈಪ್ ಮಾಡಿರ್ತೀರಾ, ಈಗ ರಾಜೇಶ್ ಎಸ್ ಅಂತ ಟೈಪ್ ಮಾಡಿರ್ತಾರೆ ಅನ್ಕೊಳ್ಳಿ. ರಾಜೇಶ್ ಮೇಲೆ ಒಂದು ಸ್ಪೇಸ್ ಕೊಟ್ಟಿರ್ತೀರಾ, ಮತ್ತೆ ಎಸ್ ಅಂತ ಟೈಪ್ ಮಾಡಿದ್ರೆ ಇನ್ಶಿಯಲ್ ಅದೇ ರೀತಿಯಾಗಿ ಟೈಪ್ ಮಾಡಬೇಕು. ಇಲ್ಲಾಂದ್ರೆ ಇದು ಮ್ಯಾಚ್ ಆಗೋದಿಲ್ಲ, ಎರರ್ ತೋರಿಸ್ತಾ ಇರುತ್ತೆ. ಏನಾದ್ರು ನಿಮ್ಮ ಹೆಸರು ಏನಾದ್ರು ಚೇಂಜ್ ಆಗಿದೆ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲಾಂದ್ರೆ ನೋ ಅಂತ ಕ್ಲಿಕ್ ಮಾಡಿ. ಡೇಟ್ ಆಫ್ ಬರ್ತ್ ಇಲ್ಲಿ ಹೇಗೆ ಟೈಪ್ ಮಾಡ್ತಿರೋ ಟೈಪ್ ಮಾಡ್ಬೇಕಾಗುತ್ತೆ. ಎರಡು ಬಾರಿ ಮಾಡಬೇಕು. ಇಲ್ಲಿ 2 ಸಾರಿ ಇಲ್ಲಿ ಡೇಟ್ ಆಫ್ ಬರ್ತ್ ಯಾವ ರೀತಿ ಇದೆ ಅಂದ್ರೆ 10 ಅಂತ ಇರುತ್ತೆ. ಬಟ್ ಆರೋ ಮಾರ್ಕ್ ಆಗಲಿ ಏನು ಹಾಕೋಂಗಿಲ್ಲ, ನೀವು ಕೈಯಲ್ಲಿ ಏನು ಟೈಪ್ ಮಾಡಲ್ಲ. 10/10/2000 ಈ ರೀತಿ ಹಾಕ್ಬೇಕಾಗುತ್ತೆ. ಆದಷ್ಟು ಅದು ತಗೊಳುತ್ತೆ. ಇಲ್ಲಿ ಮಾತ್ರ ಈ ಆಪ್ಷನ್ ತಗೊಂಡು ಈ ರೀತಿ ನೀವು ಮುಂದೆ ಹಿಂದೆ ಕ್ರಸರ್ ಮೂವ್ ಮಾಡ್ಕೊಂಡು ಯಾವ್ದು ಮಂತ್ ಆಗುತ್ತೋ, ಯಾವ ತಿಂಗಳು ಆಗುತ್ತೋ ಇದೇ ರೀತಿ ಮಾಡ್ಕೊಬೇಕಾಗತ್ತೆ. ಈ ರೀತಿ ಮಾಡ್ಕೊಂಡು ಟೈಪ್ ಮಾಡ್ಬೇಕಾದ್ರೆ ಜೆಂಡರ್, ಫಾದರ್ ನೇಮ್, ಮದರ್ ನೇಮ್ ಎರಡು ಕಡೆನೂ ಟೈಪ್ ಮಾಡಬೇಕು. ಈ ಮುಖ್ಯ ವಿಷಯ ಅಂದ್ರೆ ಆಧಾರ್ ಕಾರ್ಡಿಗೆ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕಿರ್ತೇನೆ ಕೊಡಿ. ಯಾವುದೋ ಒಂದು ಆಧಾರ್ ಕಾರ್ಡ್ ಇರುತ್ತೆ, ನಿಮ್ಮ ಆಧಾರ್ ಕಾರ್ಡ್ ಇರುತ್ತಲ್ಲ, ಆಧಾರ್ ಕಾರ್ಡ್ ನಂಬರ್ನ ಟೈಪ್ ಮಾಡಬೇಕು. ಆಧಾರ್ ಕಾರ್ಡ್ ನಂಬರ್ ಟೈಪ್ ಮಾಡಿದ ತಕ್ಷಣ ವೆರಿಫೈ ಯೂಸಿಂಗ್ ಆಧಾರ್ ಅಂತ ಇರುತ್ತೆ, ಇದನ್ನ ಕ್ಲಿಕ್ ಮಾಡ್ಬೇಕಾಗುತ್ತೆ. ಇದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ SLC ಮಾರ್ಕ್ಸ್ ಕಾರ್ಡ್ ಅಲ್ಲೂ ಮತ್ತೆ ಆಧಾರ್ ಕಾರ್ಡ್ ಅಲ್ಲೂ ಎರಡು ಕಡೆನೂ ಸೇಮ್ ಡೇಟ್ ಆಫ್ ಬರ್ತ್ ಆಗ್ಲಿ ಮತ್ತೆ ಹೆಸರಾಗ್ಲಿ ಮಿಸ್ ಆಗಿರ್ಬಾರ್ದು. ಈಗ ರಾಜೇಶ ಅಂತ ಇರುತ್ತೆ ಆಧಾರ್ ಕಾರ್ಡ್ ಅಲ್ಲಿ, SLC ಮಾರ್ಕ್ಸ್ ಕಾರ್ಡ್ ರಾಜೇಶ್ ಅಂತ ಇರುತ್ತೆ. ಆ ರೀತಿ ಇದ್ದಾಗ ಮ್ಯಾಚ್ ಆಗೋದಿಲ್ಲ, ಅದು ತಪ್ಪಾಗಿ ತಗೊಳುತ್ತೆ. ಡೇಟ್ ಆಫ್ ಬರ್ತ್ ಒಂದು ಅಕ್ಷರ ತಪ್ಪಿದ್ರು ಕೂಡ ತಗೊಳೋದಿಲ್ಲ. ಅವಾಗ ಏನ್ ಮಾಡ್ಬೇಕು ಅಂದ್ರೆ ಐ ಡೋಂಟ್ ಹ್ಯಾವ್ ಆಧಾರ್ ಕಾರ್ಡ್ ಅಂತ ಕ್ಲಿಕ್ ಮಾಡಿ, ಪರವಾಗಿಲ್ಲ, ಅದಿದ್ರು ನಡೆಯುತ್ತೆ. ಇದ್ರೆ ಅದನ್ನೇ ಮಾಡಿ, ಇಲ್ಲಾಂದ್ರೆ ಇದನ್ನ ಮಾಡಿ. ಮಾಮೂಲಿ ಪಾನ್ ಕಾರ್ಡ್, ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್, ವೋಟರ್ ID, ಎಂಪ್ಲಾಯರ್ ID, ಇಲ್ಲ ಕಾಲೇಜ್ ID ಕಾರ್ಡ್ ಎಲ್ಲ ತೋರಿಸುತ್ತೆ. ಇವೆಲ್ಲ ಕಾಲೇಜ್ ID, ಎಂಪ್ಲಾಯ್ ID ಹಾಕೋ ಬಂದು ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟ್, ಪಾನ್ ಕಾರ್ಡ್, ವೋಟರ್ ID ಹಾಕಿದ್ರೆ ಉತ್ತಮ ಅನ್ಕೊಂತೀನಿ. ಯಾಕಂದ್ರೆ ನೀವು ಎಕ್ಸಾಮ್ ಬರೋ ಟೈಮಲ್ಲಿ ಇದನ್ನ ಡಾಕ್ಯುಮೆಂಟ್ ಪ್ರೂಫ್ ಕೇಳ್ತಾರೆ, ಅಲ್ಲಿ ಸುಮ್ಮನೆ ಪ್ರಾಬ್ಲಮ್ ಮಾಡ್ಕೊಳೋದು ಬೇಡ. ಇದೆಲ್ಲ ಡಾಕ್ಯುಮೆಂಟ್ ನಂಬರ್ ಹಾಕಿ, ಪ್ಲೇಸ್ ಆಫ್ ಇಶ್ಯೂ ನೀವು ಕರ್ನಾಟಕದಲ್ಲಿ ಕೊಟ್ಟಿದ್ರೆ ಕರ್ನಾಟಕ, ಇಲ್ಲ ಹಾಕಿದ್ರೆ ಹಾಕಿ. ಆಮೇಲೆ ಇಶ್ಯೂಯಿಂಗ್ ಅಥಾರಿಟಿ ಕ್ಲಿಕ್ ಮಾಡಿ. ಇಲ್ಲಿ ಇಮೇಲ್ ಐಡಿ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿರೋ ಇಮೇಲ್ ಐಡಿ ಹಾಕಿ. ಯಾಕೆ ಕಾರಣ ಏನಂದ್ರೆ ಅದಕ್ಕೆ OTP ಬರುತ್ತೆ. OTP ಬಂದು ಇಲ್ಲಿ OTP ಹಾಕ್ಬೇಕಾಗುತ್ತೆ. ಮೊಬೈಲ್ ನಂಬರ್ ಎಂಟ್ರಿ ಮಾಡಿ, ಮೊಬೈಲ್ ನಂಬರ್ OTP ಬರುತ್ತೆ. ಪಾಸ್ವರ್ಡ್ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅಂದ್ರೆ ಒಂದು ಲೆಟರ್ ಕ್ಯಾಪಿಟಲ್ ಲೆಟರ್, ಒಂದು ಲೆಟರ್ ಸ್ಮಾಲ್ ಲೆಟರ್, ಹಾಗೆ ಒಂದು ಏನಾದ್ರು ಸ್ಟಾರ್ ಗೀರ್ ಅಟ್ ಅಂತ ಒಂದು ಟೈಪ್ ಮಾಡಿ ಅದ್ರ ಜೊತೆ ನಿಮ್ಮ ಹೆಸರನ್ನ ಹಾಕೊಬಹುದು. ಆ ರೀತಿ ಮಾಡ್ಕೊಬಹುದು. ಇಮೇಲ್ ಐಡಿ ಜನರೇಟ್ OTP ಇದೇನಾಗ್ತಾ ಇದೆ, ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ಇಮೇಲ್ ಐಡಿಗೆ ಏನಾಗ್ತದೆ, OTP ಹೋಗ್ತಾ ಇಲ್ಲ, ಸರಿಯಾಗಿ ಹೋಗ್ತಾ ಇಲ್ಲ. ಅವಾಗ ಏನ್ ಮಾಡಬೇಕು, ಫಸ್ಟ್ ಒಂದ್ಸರಿ ಕಳ್ಸಾದ್ಮೇಲೆ ನೋಡಿ ಬರ್ಲಿಲ್ಲ ಅಂದ್ರೆ ಮತ್ತೆ ಇನ್ನೊಂದ್ಸರಿ ರೀಜನರೇಟ್ ಮಾಡ್ಕೊಳ್ಳಿ. ಆ ತರ ಆಗ್ತಾ ಇದೆ, ಪ್ರಾಬ್ಲಮ್ ಆಗ್ತಾ ಇದೆ.
ಆಮೇಲೆ ಮಾಮೂಲಿ ಕ್ಯಾಪ್ಚರ್ ಐಡಿ ಹಾಕಿ, ಕ್ಯಾಪ್ಚರ್ ಐಡಿ ಹಾಕ್ಬಿಟ್ಟು ಈ ತರ ಕ್ಲಿಕ್ ಮಾಡಿ, ಪ್ರಿವ್ಯೂ ಕ್ಲಿಕ್ ಮಾಡಿ. ಅವಾಗ ಮತ್ತೆ ಇನ್ನೊಂದ್ಸರಿ ಡೀಟೇಲ್ಸ್ ತೋರಿಸುತ್ತೆ, ಅದನ್ನ ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ಸಬ್ಮಿಟ್ ಮಾಡಿ. ಸಬ್ಮಿಟ್ ಎಲ್ಲ ಮಾಡಾದ್ಮೇಲೆ ಮತ್ತೆ ಲಾಗಿನ್ ಆಗ್ಬೇಕಾಗುತ್ತೆ. ಮೊಬೈಲ್ ನಂಬರ್ ಹಾಕ್ಬಿಟ್ಟು ಪಾಸ್ವರ್ಡ್ ಏನು ಇಲ್ಲಿ ಮಡಗಿರ್ತೀರಾ, ಮೊಬೈಲ್ ನಂಬರು ಇಲ್ಲ ಇಮೇಲ್ ಐಡಿ ಎರಡರಲ್ಲಿ ಯಾವ್ದಾನ ಒಂದು ಹಾಕ್ಬಿಟ್ಟು ಲಾಗಿನ್ ಮಾಡ್ಬೋದು. ಆಮೇಲೆ ಮತ್ತೆ ಇದನ್ನ ಕ್ಲಿಕ್ ಮಾಡಿ. ಇದನ್ನ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಇದು ಡೆಮೋ ತೋರಿಸ್ತಾ ಇದ್ದೀನಿ ಸುಮ್ಮನೆ. ಅಪ್ಲಿಕೆಂಟ್ ನೇಮ್, ಫಾದರ್ ನೇಮ್, ಮದರ್ ನೇಮ್, ಡೇಟ್ ಆಫ್ ಬರ್ತ್ ಎಲ್ಲ ಆಲ್ರೆಡಿ ಅಲ್ಲಿ ಮಾಡಿರ್ತೀರ, ಇದು ಆದಷ್ಟು ಆಟೋಮೆಟಿಕ್ ಆಗಿ ಬರುತ್ತೆ. ಆಟೋಮೆಟಿಕ್ ಆಗಿ ಬರುತ್ತೆ, ತಲೆ ಕೆಡ್ಸ್ಕೊಳೋದು ಬೇಡ. ಅಲ್ಲ ಅದಷ್ಟೇ ಬರುತ್ತೆ. ಇಲ್ಲಿ ನ್ಯಾಷನಾಲಿಟಿ ಹಾಕಿ, ಆಮೇಲೆ SLC ಪಾಸಿಂಗ್ ಇಯರ್ ಹಾಕಿ, ರಿಲಿಜನ್ ಹಾಕಿ, ಇಮೇಲ್ ಐಡಿ ಅಲ್ಲೇ ಹಾಕಿರ್ತಾರೆ. ಏನ್ ಬೇಕಾದ್ರೆ ಪರ್ಮನೆಂಟ್ ಏನಾದ್ರು ವಿಸಿಬಲ್ ಮಾರ್ಕ್ ಏನಾದ್ರು ಇದ್ರೆ, ಏನಾದ್ರು ಬ್ಲಾಕ್ ಮಾರ್ಕ್, ಮಚ್ಚೆ ಇಲ್ಲ ಆಪರೇಷನ್ ಆಗಿರೋದು ಆ ಥರ ಏನಾದ್ರು ಇದ್ರೆ ಹಾಕಿ. ಮೆರಿಟಲ್ ಸ್ಟೇಟಸ್ ಕ್ಲಿಕ್ ಮಾಡಿ, ಮದುವೆ ಆಗಿದೆಯಾ ಮದುವೆ ಆಗಿಲ್ಲ ಅದ್ರ ಬಗ್ಗೆ ಡೀಟೇಲ್ಸ್ ಆಗ್ತಾ ಹೋಗಿ. ಆಮೇಲೆ ಅಡ್ರೆಸ್ ಪರ್ಮನೆಂಟ್ ಪ್ರೆಸೆಂಟ್ ಏನಾದ್ರು ಸಪ್ರೇಟ್ ಇತ್ತು ಅಂದ್ರೆ ಸಪ್ರೇಟ್ ಹಾಕಿ, ಇಲ್ಲ ಎರಡು ಒಟ್ಟಿಗೆ ಇದ್ರೆ ಒಟ್ಟಿಗೆ ಹಾಕಿ. ಕ್ವಾಲಿಫಿಕೇಶನ್ ಬಗ್ಗೆ SLC ಅವರಾದ್ರೆ SLC ಮುಗಿಸಿದ ತಕ್ಷಣ SLC, ಕರ್ನಾಟಕದವರಾದ್ರೆ KCEB ಕರ್ನಾಟಕ. ಪಾಸಿಂಗ್, ಡೇಟ್ ಆಫ್ ಪಾಸಿಂಗ್ ಒಂದು SLC ಮಾರ್ಕ್ಸ್ ಕನ್ನ ಕೊನೆಯಲ್ಲಿ ಇರುತ್ತೆ, ಅದನ್ನ ಹಾಕ್ಬೋದು. ಐ ಟಿ ಯಾವ ತೊಗೊಂಡಿರ್ತಾರೆ, ಫಿಟ್ ತೊಗೊಂಡಿರ್ತಾರೆ, ಯಾವ್ದು ಹಾಕಿರ್ತಾರೋ. ಆಮೇಲೆ ಡಿಪ್ಲೊಮೊ ಯಾವ ಕಾಲೇಜು, ನಿಮ್ಮ ಕಾಲೇಜ್ ನೇಮ್ ಹಾಕಿ, ಡಿಪ್ಲೊಮೊ ಯಾವ ಕಾಲೇಜಲ್ಲಿ ಓದಿರ್ತಾರೆ ಹಾಕಿ, ಮತ್ತೆ ಪಾಸಿಂಗ್ ಇಯರ್ ಅನ್ನು ಹಾಕಿ. ಆಮೇಲೆ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಎಂಟ್ರಿ, OBC ಅವ್ರಿಗಾದ್ರೆ, ಜನರಲ್ಗಾದ್ರೆ ಏನು ಕೇಳೋದಿಲ್ಲ, ಡೀಟೇಲ್ಸ್ ಕೇಳೋದಿಲ್ಲ. ಹಾಗೆ ಸರ್ನೋ ಅಂತ ಕ್ಲಿಕ್ ಮಾಡಿ ಮುಂದಕ್ಕೆ ಹೋಗ್ಬೋದು. ಅದರ್ ಕೇಸಸ್ಗಾದ್ರೆ ಇಲ್ಲಿ RD ನಂಬರ್ ಕೇಳುತ್ತೆ, RD ನಂಬರ್ ಕಂಪಲ್ಸರಿ ಎಂಟ್ರಿ ಮಾಡಲೇಬೇಕು. RD ನಂಬರ್ ಎಂಟ್ರಿ ಮಾಡಬೇಕು. RD ನಂಬರ್ ಎಂಟ್ರಿ ಮಾಡಿ ಎಲ್ಲಿ ಇಶ್ಯೂ ಮಾಡಿದ್ರು ಮತ್ತೆ ಯಾವಾಗ ಇಶ್ಯೂ ಮಾಡಿದ್ರು ಈ ಸರ್ಟಿಫಿಕೇಟ್ ಕಂಪಲ್ಸರಿ ಬೇಕೇ ಬೇಕು. ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕೇ ಬೇಕಾಗುತ್ತೆ, ಇಲ್ಲಾಂದ್ರೆ ಅದು ಅಪ್ಲಿಕೇಶನ್ ಹಾಕಕ್ಕಾಗಲ್ಲ, ವ್ಯಾಲಿಡ್ ಆಗಿರ್ಬೇಕಾಗುತ್ತೆ. ಆಮೇಲೆ ಇದು ಪೇಮೆಂಟ್ ಡೀಟೇಲ್ಸ್, ಇದು ಲಾಸ್ಟ್ ಅಲ್ಲಿ ಬರುತ್ತೆ, ಬಟ್ ಇದ್ರಲ್ಲಿ ಫಸ್ಟ್ ಅಲ್ಲಿ ಪ್ರಿಂಟ್ ಆಗಿದೆ. ಆನ್ಲೈನ್ ಪೇಮೆಂಟ್ ಏನಾದ್ರು ಮಾಡಿದ್ರೆ ಆನ್ಲೈನ್ ಪೇಮೆಂಟ್ ಕಂಪಲ್ಸರಿ, ಅವಾಗ ಆನ್ಲೈನ್ ಪೇ ಅಂತ ಬರುತ್ತೆ. ಇಲ್ಲಿ ರೆಫರೆನ್ಸ್ ನಂಬರ್, ಪೇಮೆಂಟ್ ಡೇಟು, ಟ್ರಾನ್ಸಾಕ್ಷನ್ ID ಎಲ್ಲ ಬರುತ್ತೆ, ಅದನ್ನ ಎಂಟ್ರಿ ಮಾಡಬೇಕು. ಆಮೇಲೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್. ಆಮೇಲೆ ಕಂಪಲ್ಸರಿ ಇನ್ನೊಂದು ವಿಷಯ ಏನಂದ್ರೆ ಬ್ಯಾಂಕ್ ಪಾಸ್ಬುಕ್ ಯಾವ ಬ್ಯಾಂಕ್ ಯೂಸ್ ಮಾಡ್ತೀರೋ ಆ ಬ್ಯಾಂಕ್ ಅಕೌಂಟ್ ಬೇಕಾಗುತ್ತೆ. ಅಕೌಂಟ್ ನಂಬರ್, IFSC ಕೋಡ್ ಇರಲೇಬೇಕಾಗುತ್ತೆ, ಅದನ್ನ ಎಂಟ್ರಿ ಮಾಡಬೇಕು. ಯಾಕೆ ಕಾರಣಾಂತರಗಳಿಂದ ಏನಾದ್ರು ಎಕ್ಸಾಮ್ ಏನಾದ್ರು ಪೋಸ್ಟ್ಪೋನ್ ಆಯ್ತು ಅಂದ್ರೆ ಅದು ರೀಫಂಡ್ ಮಾಡೋದಕ್ಕೋಸ್ಕರ ಆ ಥರ ಕೇಳ್ತಾರೆ. ಆಮೇಲೆ ಫೀಸ್ ಏನ್ ಕಟ್ಟಿರ್ತೀರಾ ನೀವು ಅದರಲ್ಲಿ ಇಷ್ಟು ಅಂತ ರೀಫಂಡ್ ಮಾಡ್ತಾರೆ, ಪ್ರತಿಯೊಬ್ಬರಿಗೂ ಮಾಡ್ತಾರೆ. ಆ ರೀಫಂಡ್ ಮಾಡೋ ದುಡ್ಡು ಅವ್ರ ಅಕೌಂಟ್ ಕಳ್ಸೋಕ್ಕೋಸ್ಕರ ಈ ರೀತಿ ಮಾಡ್ಕೊಂತಾರೆ. ಆಮೇಲೆ EBC ಎಕನಾಮಿಕ್ ಅದು EWS ಸರ್ಟಿಫಿಕೇಟ್, EBC ಅಥವಾ EWS ಸರ್ಟಿಫಿಕೇಟ್ ಇದ್ದರೆ ಈ ಸರ್ಟಿಫಿಕೇಟ್ ಹಾಕ್ಬೋದು. ಸರ್ವಿಸ್ ಮ್ಯಾನ್ ಏನಾದ್ರು ಇದ್ರೆ, ಆಲ್ರೆಡಿ ಸರ್ವಿಸ್ ಎಂಪ್ಲಾಯಿಗಳಾದ್ರೆ, ಕರೆಂಟ್ ಎಂಪ್ಲಾಯಿ ಎಲ್ಲಿ ಕೆಲಸ ಮಾಡ್ತಿದ್ದೀರಾ ಅದೆಲ್ಲ ಡೀಟೇಲ್ಸ್ನ ಎಂಟ್ರಿ ಮಾಡಬೇಕಾಗುತ್ತೆ. ಎಂಟ್ರಿ ಮಾಡಿ ಲಾಸ್ಟಲ್ಲಿ ನಿಮಗೆ ಎಕ್ಸಾಮ್ ಯಾವ ಲ್ಯಾಂಗ್ವೇಜಲ್ಲಿ ಬರೀತೀರಾ, ಕನ್ನಡ ಬರೀತಿರೋ, ಇಂಗ್ಲೀಷ್ ಬರೀತಿರೋ, ಕನ್ನಡದಲ್ಲಿ ಬರೀತಿರೋ ಎಕ್ಸಾಮ್, ಇಂಗ್ಲೀಷಲ್ಲಿ ಬರೀತಿರೋ, ಅದ್ರ ಬಗ್ಗೆ ಎಲ್ಲ ಕೇಳುತ್ತೆ. ಅದೆಲ್ಲ ಎಂಟ್ರಿ ಮಾಡ್ಬಿಟ್ಟು ಲಾಸ್ಟ್ ಕೊನೆಗೆ ಪ್ರಿವ್ಯೂ ಬರುತ್ತೆ, ಪ್ರಿವ್ಯೂ ನೋಡ್ಬಿಟ್ಟು ಸಬ್ಮಿಟ್ ಮಾಡಿ. ಸರಿನಾ? ಇಷ್ಟೆಲ್ಲ ಮಾಡಿದ್ರೆ ನಿಮ್ಗೆ ಈ ಅರ್ಜಿ ಅಪ್ಲಿಕೇಶನ್ ಮುಗಿಯುತ್ತೆ. ಆಮೇಲೆ ಅಪ್ಲಿಕೇಶನ್ ಪ್ರಿಂಟ್ಔಟ್ ತೊಗೊಳೋದು ಮರ್ಯಾದೆ, ಪ್ರಿಂಟ್ಔಟ್ ತಗೊಳ್ಳಿ, ಅದು ಉತ್ತಮ. ಯಾಕೆಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮಲ್ಲಿ ಅದೆಲ್ಲ ಬೇಕಾಗುತ್ತೆ, ಕೇಳ್ತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೊಂತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ವಿಡಿಯೋಗಳಿಗೆ ನನಗೆ ಸಹಾಯ ಮಾಡಿ.